ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್. ಇವತ್ತು ನಾನು ಸ್ಕೂಲ್ ಯೂನಿಫಾರ್ಮು ಕಟ್ ಮಾಡೋದು ತೋರಿಸ್ತೀನಿ. ನೋಡಿ, ಇದು ಸ್ಕರ್ಟು ಈ ಥರ ಡಬಲ್ ಫೋಲ್ಡ್ ಇದೆ. ಇದನ್ನು ಕಟ್ ಮಾಡೋದು ತೋರಿಸ್ತೀನಿ. ನೋಡಿ, ಈ ಥರ 4 ಫೋಲ್ಡು ಮಡ್ಚ್ಕೊತಾ ಇದ್ದೀನಿ. ನೋಡಿ, ಈ ಕಡೆ ಕೂರ ಇರೋವೆಲ್ಲ ಈ ಕಡೆನೇ ಬಿಟ್ಟಿದ್ದೀನಿ. ಬಟ್ಟೆ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆಯಲ್ವ, ಅದಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಷ್ಟ ಆಯ್ತಲ್ವ ಫೋಲ್ಡಿಂಗು. ಇವಾಗ ಮಾರ್ಕ್ ಮಾಡೋಣ. ಇದು ಸ್ಕರ್ಟ್ ಲೆಂತ್ ಬಂದುಬಿಟ್ಟು 29 ಅಂದರೆ 29 ಕೊಟ್ಟಿದ್ದಾರೆ. ಅಲ್ಲಿಗೆ ನಾವು ಬಾಡಿ ಮೆಜರು ತೆಗೆದುಬಿಡೋಣ. 10 ಇಂಚು ಬಾಡಿ ಮೆಜರ್ ಇರುತ್ತೆ, ಅದನ್ನು ತೆಗೆದುಬಿಡೋಣ. ಅಲ್ಲಿಗೆ 19 ಬರುತ್ತೆ. 29ರಲ್ಲಿ 10 ಹೋದರೆ ಇನ್ನು 19 ಮಿಗುತ್ತೆ. ಮತ್ತು ಇದರಲ್ಲಿ ನಾವು 2 ಇಂಚು ಬೆಲ್ಟಿಗೆ ತೆಗೆದುಬಿಡೋಣ. ಇನ್ನೆಷ್ಟು ಬರುತ್ತೆ? 17 ಬರುತ್ತೆ. 17 ಮತ್ತು ಎಕ್ಸ್ಟ್ರಾ ಒಂದು 5 ಇಂಚು ತೊಗೋಬೇಕಾಗತ್ತೆ. 2 3 4 5. ಯಾಕಂದರೆ ಫೋಲ್ಡಿಂಗ್ಗೆ ಕೆಳಗಡೆ ಜಾಸ್ತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಕಡೆನೂ ಅದೇ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಲೆಂತ್ ಮಾರ್ಕಿಂಗ್ ಆಯ್ತಲ್ವಾ, ಕಟ್ ಮಾಡೋಣ. ಇವಾಗ ಇದು ಸ್ಕರ್ಟ್ಗೆ ಮಿಡಿ ಟೈಪ್ ಮಾತ್ರ, ಅಷ್ಟು ಮಾತ್ರನೇ. ಇದು ಬಾಡಿಗೆ ಸಪ್ರೇಟ್ ಕೊಟ್ಟಿದ್ದಾರೆ. ಇಷ್ಟ ಆಯ್ತಲ್ವ, ಇಲ್ಲಿ ಓಪನ್ ಮಾಡ್ಕೊಂಡ್ಬಿಡೋಣ. ಇದು ಸ್ಕರ್ಟ್ ಲಂಗ ಮಾತ್ರ ಆಯಿತು, ಮಿಡಿ ಟೈಪ್ ಮಾತ್ರ ಆಯ್ತು ಇದು ಕಟ್ಟಿಂಗು. ಇವಾಗ ಬಾಡಿ ಕಟ್ಟಿಂಗ್ಗೆ ಇದಾಗ್ತಾ ಇದ್ದೀನಿ. ನೋಡಿ, ಇದು ಅಷ್ಟೇ ಡಬಲ್ ಫೋಲ್ಡ್ ಇದೆ. ಇದನ್ನು ಇವಾಗ ನಾವು ಬಾಡಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೆಡಿ ಲೆಂತ್ ಬಂದುಬಿಟ್ಟು 10 ಇದೆಯಲ್ವಾ, 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಅಂದರೆ 11 ಬರುತ್ತೆ. ಇವಾಗ ಚೆಸ್ಟು 9 ತಗೊಳ್ಳೋಣ. ಈ ನೆಕ್ ಪಾರ್ಟ್ ಬಂದು 2 ಕಾಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಾವು ಹೊಲಿಯೋಷ್ಟೊತ್ತಿಗೆ 2.5 ಆಗುತ್ತೆ. ಇದು ಬಂದುಬಿಟ್ಟು 5ವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಮೆಜರೇ, 2 ಕಾಲು 5.5. ಆಮ್ ಡೌನ್ ಬಂದುಬಿಟ್ಟು 5.5 ತೊಗೊತಾ ಇದ್ದೀನಿ. 3rd ಸ್ಟ್ಯಾಂಡ್ ಮಗುಗೆ ಹೊಲಿತಾ ಇರೋದು. ನೋಡಿ, ಶೇಪ್ ಮಾಡಿದ್ದಾಯ್ತಲ್ವಾ. ಇದು ಬಾಡಿ ಲೆಂತ್ ಬಂದುಬಿಟ್ಟು 11 ತೊಗೊಂಡಿದ್ದೀನಿ, 11 ಸೆಂಟಿಮೀಟರು. ಮತ್ತು ಇದು ಬಂದುಬಿಟ್ಟು 5.5 ತೊಗೊಂಡಿದ್ದೀನಿ ಶೋಲ್ಡರು. ಆಮ್ ಡೌನ್ ಬಂದುಬಿಟ್ಟು 5.5 ತೊಗೊಂಡಿದ್ದೀನಿ. ಸೇಮ್ ಇದು ಅಷ್ಟೇ, 5.5 ತೊಗೊಂಡಿದ್ದೀನಿ. ಚೆಸ್ಟ್ ಪೋರ್ಷನ್ ಬಂದುಬಿಟ್ಟು 9 ತೊಗೊಂಡಿದ್ದೀನಿ. ಇದಿಷ್ಟ ಆಯ್ತಲ್ವ ಮಾರ್ಕಿಂಗು. ಕಟ್ ಮಾಡೋಣ. ಈ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಅಂತೇಳ್ಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ಳೋಣ, ಓಪನ್ ಮಾಡ್ಕೊಳ್ಳೋಣ. ನಮ್ಗೆ ಇದರಲ್ಲಿ ಯಾವ ಶೇಪ್ ಬೇಕು ಅಂತ ಆ ಶೇಪು ಕಟ್ ಮಾಡ್ಕೊಳ್ಳೋದು. ಈ ಥರ ಮಾರ್ಕ್ ಮಾಡಿರ್ತೀನಿ ಅಷ್ಟೇ. ನೆಕ್ ಪಾಟು ಇವಾಗ ಕಟ್ ಮಾಡಲ್ಲ, ನಾನು ಸ್ಟಿಚ್ ಮಾಡ್ಕೊಳ್ಳುವಾಗ ಕಟ್ ಮಾಡ್ಕೊತೀನಿ. ಮಾರ್ಕಿಂಗ್ ಆಗಿದೆಯಲ್ವಾ, ಇದನ್ನು ಇವಾಗ ಕಟ್ ಮಾಡೋಣ.
ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟು ಮಾಡ್ಕೋಬೇಕಾಗತ್ತೆ ಕಟ್ಟಿಂಗು. ಇವೆಲ್ಲ ಡಾಟ್ಸ್ ಎಲ್ಲ ಮರಿದಿರ ಇಡಬೇಕು, ಯಾಕಂದರೆ ನಾವು ಜಾಯಿನ್ ಮಾಡುವಾಗ ಡೌಟ್ ಬರಲ್ಲ. ಮತ್ತು ಈ ಟಕ್ಸು ಅಷ್ಟೇ. ಇದಕ್ಕೂ 2 ಕಾಲು ತಗೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಡೌನು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಇಲ್ಲ 3 ಇಂಚ 3.5 ಇಂಚಿನ ಇನ್ನೂ ಕಮ್ಮಿನೂ ಬೇಕಾದ್ರೆ ತೊಗೋಬೋದು. ಈ ವಿಡಿಯೋದಲ್ಲಿ ತೋರಿಸೋಕ್ಕೋಸ್ಕರನೇ ಇವಾಗನೇ ಕಟ್ ಮಾಡಿಕೊಡ್ತೀನಿ. ನೋಡಿ ಹಿಂದೆ ಹೋಗ್ಸಲ್ವ, ಇದಕ್ಕೆ ಹಿಂದೆ ಓಪನ್ ಮಾಡ್ಕೊಂಡ್ಬಿಡೋಣ. ನೋಡಿ ಮುಂದೆ ವಿ ಶೇಪು ಕಟ್ ಮಾಡ್ತಾ ಇದ್ದೀನಿ. ಇದು ಸ್ಲೀವ್ಲೆಸ್ಸು ಸ್ಕರ್ಟ್ ಟೈಪ್ ಅನ್ನಲ್ವಾ, ಅದಕ್ಕೆ ಇದು ಸ್ಲೀವ್ಲೆಸ್ಸು ಒಳ್ಳೆಯದು. ಇದೇ ಪೀಸಲ್ಲೇ ನಾವು ಸೊಂಟಕ್ಕೆ ಇವಾಗ ಬೆಲ್ಟ್ ತಗೊಳ್ಳೋಣ. ಬೆಲ್ಟ್ ಪೋರ್ಷನ್ನು ಕಟ್ ಮಾಡ್ತಾ ಇದ್ದೀನಿ. ನಾಲ್ಕು ಇಂಚ್ ತಗೊತಾ ಇದ್ದೀನಿ. ಅದು ರೆಡಿ 3 ಇಂಚ್ ಬರುತ್ತೆ ಅವಾಗ. ಈ ಥರ ಅಗಲ ಬಂದುಬಿಟ್ಟು 14 ಇಂಚು 15 ಇಂಚ್ ತೊಗೊತಾ ಇದ್ದೀನಿ. ಒಂದು ಇಂಚ್ ಎಕ್ಸ್ಟ್ರಾ ಇರೋದೇ ಒಳ್ಳೆಯದಲ್ವಾ. ಇದು ಬೆಲ್ಟ್ ಪಾರ್ಟು. ನೋಡಿ ಇದೇ ಥರ ಪೀಸು ಇನ್ನೊಂದು ಬೇಕಾಗತ್ತೆ. ಎಷ್ಟಾಯ್ತಲ್ವಾ? ಈ ಪೀಸ್ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆಲ್ಲ ಬೇಕಾಗತ್ತೆ. ಜೋಬು ಚಿಕ್ಕದಾಗಿ ಒಂದು ಜೋಬ್ ಇಡೋಣ, ಏನಾದರೂ ಹಾಕ್ಕೊಳ್ಳೋಕ್ಕೆ ಮಕ್ಕಳಿಗೆ. ಅಗಲ ಬಂದು 6.5 ತೊಗೊತಾ ಇದ್ದೀನಿ. ಈ ಥರ ಉದ್ದ ಬಂದು ಒಂದು 11 ಇಂಚ್ ತೊಗೊತಾ ಇದ್ದೀನಿ. ಚಿಕ್ಕದೊಂದು ಜೋಬು ಕಟ್ ಮಾಡಿದ್ದೀನಿ. ಇದೆಲ್ಲ ಉಕ್ಸ್ ಪಟ್ಟಿಗೂ ಕಾಜಾ ಪಟ್ಟಿಗೂ ಎಲ್ಲ ಬೇಕಾಗುತ್ತೆ. ಸೈಡಲ್ಲಿ ಪೀಸ್ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದು 2 ಸ್ಲೀವ್ಗೆ ಆಗುತ್ತೆ. ನಮಗೆ ಹೊಲಿಬೇಕಲ್ವಾ, ಮತ್ತು ನೆಕ್ ಪಾರ್ಟಿಗೆ ಹೊಲ್ಕೋಬೇಕಲ್ವಾ. ಸೊ ಇಷ್ಟು ಬೇಕಾಗುತ್ತೆ.
ನಾವು ಪೀಸ್ ಕಟ್ಟಬೇಕಲ್ವ ಎಮ್ಮಿಂಗ್ ಥರ ಫೋಲ್ಡ್ ಮಾಡೋಕ್ಕೆ ಅಷ್ಟು ಬೇಕಾಗುತ್ತೆ. ಇದು ಹೊಸಪಟ್ಟಿ ಕಾಜಾಪಟ್ಟಿಗೆ ತಗೊತೀನಿ. ಇದು ಸ್ಕರ್ಟ್ದು ಕಟಿಂಗ್ ಇಷ್ಟ ಆಗಿದೆ, ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ ಗೈಸ್. ಸ್ಕೂಲ್ ಯೂನಿಫಾರ್ಮ್ ಸ್ಕರ್ಟ್ ಕಟ್ಟಿಂಗ್ ತೋರಿಸಿದ್ನಲ್ವ, ಇವಾಗ ಸ್ಟಿಚ್ ಮಾಡೋಣ. ಇದು ಫ್ರಂಟ್ ಪೀಸು ನೋಡಿ, ಇವು ಬ್ಯಾಕ್ ಪೀಸು. ನೋಡಿ ಬ್ಯಾಕ್ ನೆಕ್ ಬಂದು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀವಿ, ರೌಂಡ್ ಶೇಪೇ ತೊಗೊಂಡಿದ್ದೀನಿ. ಬೇಕಾದರೆ ಸ್ಕ್ವೇರ್ ಶೇಪು ತೊಗೋಬೋದು, ಮುಂದೇನೂ ಅಷ್ಟೇ ಸ್ಕ್ವೇರ್ ಆದರೂ ತೊಗೋಬೋದು, ಈ ಥರ ವಿ ಶೇಪ್ ಆದರೂ ತೊಗೋಬೋದು. ಇದನ್ನು ಸ್ಟಿಚ್ ಮಾಡೋ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕೊನೆಗೆ ಉಳ್ಕೊಂಡಿದ್ದೀನಿ, ಇದನ್ನು ಮತ್ತು ಈ ಕಡೆ ಇಟ್ಕೊಳ್ಳೋಣ ಜಾಸ್ತಿ. ಈ ಥರ ಹೊಲಿಯೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಓಲಾಕ್ ಮಾಡೋಷ್ಟಿರಲ್ಲ ಇಲ್ಲಿ. ಮತ್ತೆ ಇಲಾಸ್ಟು ರಫ್ ಮಾಡ್ಕೊಂಬಿಡೋದು ಒಳ್ಳೆಯದೇ. ನೋಡಿ ಇವಾಗ ಇದು ಒಳಗಡೆ ಹೋಗುತ್ತೆ. ಈ ಕಡೆ ಫಿನಿಶಿಂಗು ಚೆನ್ನಾಗಿರುತ್ತೆ ನೋಡೋಕ್ಕೆ, ದಾರಗಳೇನು ಬರೋದಿಲ್ಲ ಆ ಥರ ಎಲ್ಲ. ಇವಾಗ ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಬಟ್ಟೆ ಇದ್ದರೆ ಅದರಲ್ಲೇ ನಾವು ಎಕ್ಸ್ಟ್ರಾ ತೊಗೋಬೋದು, ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಅದರಲ್ಲೇ ಫೋಲ್ಡ್ ಮಾಡ್ಕೋಬೋದು. ಬಟ್ಟೆ ಕಮ್ಮಿ ಇರೋದ್ರಿಂದ ನಾನು ತೊಗೊತಾ ಇದ್ದೀನಿ ಸಪ್ರೇಟು. ನೋಡಿ ಹಿಂಗೆ ಇಟ್ಕೊಂಡ್ರೆ ಇವಾಗ ಇದು ಲೆಫ್ಟ್ ಸೈಡ್ ಬಂದುಬಿಟ್ಟು ಕಾಜಾಪಟ್ಟಿ ಬರುತ್ತೆ. ಈ ಥರ ಎಲ್ಲ ಒಂದೇ ಸಮನಾಗಿ ಬರೋ ಥರ ನಾವು ಫೋಲ್ಡ್ ಮಾಡಿಕೊಂಡು ಹೊಲ್ಕೋಬೇಕಾಗತ್ತೆ. ಇವಾಗ ಉಕ್ಸ್ಪಟ್ಟಿಗೆ ಇಟ್ಕೊಳ್ಳೋಣ. ಇವಾಗ ರೈಟ್ ಸೈಡ್ ನೋಡಿ, ನಾವು ಇವಾಗ ಲೆಫ್ಟ್ ಬಂದುಬಿಟ್ಟು ಕಾಜಾಪಟ್ಟಿ ಬರುತ್ತೆ, ರೈಟ್ ಸೈಡ್ ಬಂದು ಉಕ್ಸ್ಪಟ್ಟಿ ಬರುತ್ತೆ. ಉಕ್ಸ್ಪಟ್ಟಿಗೇನೋ ಕಡಿಮೆ ಬಟ್ಟೆನೇ ಬೀಳುತ್ತೆ. ನಾವು ಮೇಲೆ ಕೆಳಗಡೆ ಫೋಲ್ಡ್ ಮಾಡೋಷ್ಟಿಲ್ಲ, ಯಾಕಂದರೆ ಇಲ್ಲಿ ಮತ್ತೆ ನೆಕ್ಗೆ ಪೀಸ್ ಇಡ್ತೀವಲ್ವ, ಹಂಗಾಗಿ ಫೋಲ್ಡ್ ಮಾಡೋಷ್ಟಿಲ್ಲ ಇವಾಗ. ಈ ಥರ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬಂದೈತಲ್ವ, ಇವೆರಡು ಒಂದೇ ಲೆವೆಲ್ಗಿರೋ ಥರ ಚೆಕ್ ಮಾಡ್ಕೋಬೇಕು. ಯಾವುದಾದ್ರೂ ಹಿಂದೆ ಮುಂದೆ ಬಂದಿದ್ದರೆ ಕಟ್ ಮಾಡಿಬಿಡ್ಬೇಕಾಗುತ್ತೆ ಎಕ್ಸ್ಟ್ರಾ ಬಂದರೆ. ಇವಾಗ ಇದು ವಿ ಶೇಪ್ ತೆಗೆದಿರೋದಕ್ಕೆ ಸ್ವಲ್ಪ ಮುಂದೆ ಕಾಣಿಸ್ತಾ ಇದೆ, ಇದನ್ನು ಸ್ವಲ್ಪ ಲೈಟಾಗಿ ತೆಗಿಯೋಣ. ಇವಾಗ ಇದಿಷ್ಟು, ಇವಾಗ ನೆಕ್ ಪೀಸ್ ಮತ್ತು ಇಲ್ಲಿ ಸೈಡಲ್ಲಿ ಪೀಸ್ ಕಟ್ಕೋಬೇಕಾಗತ್ತೆ ಎಕ್ಸ್ಟ್ರಾ. ಇದೆಲ್ಲ ಚೆಕ್ ಮಾಡಿದ್ದಾಯ್ತಲ್ವಾ.
ಇದಕ್ಕೆ ಪೀಸು ಕಟ್ಕೊಳ್ಳೋಕ್ಕೆ ಹೊಳ್ಕೊಳ್ಳೋಣ. ಪೀಸು ಕ್ರಾಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಇವು ಕ್ರಾಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಕ್ರಾಸಾಗೆ ಮಾಡ್ಕೋಬೇಕಾಗುತ್ತೆ ಇವು. ನೋಡಿ, ಈ ಥರ ಜಾಯಿನ್ ಮಾಡ್ಕೊಳ್ಳೋಣ. ನಾವು ರೆಟ್ಟೆಗೂ ಇದೇ ಪೀಸ್ ಹಾಕೋದ್ರಿಂದ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿನೇ ಒಂದೇ ಸಲ ಹೊಳ್ಕೊಂಡ್ರೆ ಒಳ್ಳೆಯದು. ನೋಡಿ, ಇದನ್ನು ಇವಾಗ ಒಂದು ಸೈಡ್ ಫೋಲ್ಡ್ ಮಾಡಿ ಹೊಲಿಯೋಣ. ಇವಾಗ ಈ ಥರ ಹೊಳ್ಕೊಂಡಿದ್ದೀವಲ್ವಾ, ಇನ್ನೊಂದು ಸೈಡ್ ಈ ಕಡೆಯಿಂದ ಇಟ್ಕೊಂಡು ಹೊಳ್ಕೊಬೇಕು. ಇವಾಗ ಫಸ್ಟು ಆಮ್ಗೆ ತೋರಿಸ್ತಾ ಇದ್ದೀನಿ ಗಟ್ಟೆಗೆ. ಇಲ್ಲಿ ಟರ್ನಿಂಗ್ ಬರುತ್ತಲ್ವ, ಈ ಪೋರ್ಷನಲ್ಲಿ ಫ್ರಿಲ್ಸ್ ಇಟ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಶೋಲ್ಡರ್ ಹತ್ರ ಒಂದು ಫ್ರಿಲ್ ಇಟ್ಕೋಬೇಕಾಗತ್ತೆ. ನೋಡಿ, ಈ ಟರ್ನಿಂಗಲ್ಲಿ ಮಾತ್ರ ಒಂದು 3, ಇಲ್ಲಿ ಶೋಲ್ಡರ್ ಹತ್ರ ಒಂದು, ಇಲ್ಲೊಂದು 3 ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ಥರ ಟರ್ನಿಂಗಲ್ಲಿ ಸ್ವಲ್ಪ ಕಟ್ಟಿಂಗ್ ಕೊಡಬೇಕಾಗತ್ತೆ, ನೀಟಾಗಿ ರೌಂಡ್ ತಿರುಗಲಿಕ್ಕೆ ಅಂತ. ಒಂದು ಸೈಡ್ ಆಯ್ತಲ್ವಾ, ಇನ್ನೊಂದು ಸೈಡ್ ಮಾಡ್ಕೊಳ್ಳೋಣ. ತುಂಬ ಜನ ಕಷ್ಟ ಅಂತ ಭಯ ಪಡ್ತಾರೆ ಈ ಥರ ಎಲ್ಲ ಹೊಲಿಯೋದು. ಕಲ್ತ್ಕೊಳ್ಳುವಾಗ ನಾವು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಒಂದು ಸಲ ಅದು ಮತ್ತೆ ಯಾವತ್ತಿಗೂ ಮರೆಯೋದಿಲ್ಲ. ಯಾವ ಥರ ಡಿಸೈನ್ ಕೊಟ್ಟರು ಮತ್ತೆ ಮಾಡಿಬಿಡ್ತೀವಿ. ಕಲ್ತ್ಕೊಳ್ಳೋವ್ರಿಗೂ ಇಂಟ್ರೆಸ್ಟ್ ಇರಬೇಕು, ಕಲಿಸೋರು ಹಂಗೆ ನೀಟಾಗಿ ಹೇಳ್ಕೊಡ್ಬೇಕು. ನೋಡಿ, ಈ ಥರ ಎರಡು ಕಡೆ ಹೊಲ್ದಿದ್ದಾಯ್ತಲ್ವಾ. ಇವಾಗ ನೆಕ್ ಪೋರ್ಷನ್ ಹೊಲ್ಕೊಳ್ಳೋಣ. ಇಲ್ಲೂ ಅಷ್ಟೇ ಸ್ಕ್ವೇರ್ ಬೇಕಾದರೆ ಇಟ್ಕೋಬೋದು, ಇಲ್ಲ ರೌಂಡ್ ಬೇಕಾದರೆ ಇಟ್ಕೋಬೋದು. ಇಲ್ಲೂ ಅಷ್ಟೇ ಫ್ರಿಲ್ಸ್ ಇಟ್ಕೊಳ್ಳೇಬೇಕು. ಇಲ್ಲಿ ವಿ ಶೇಪ್ ಬಂದಿದೆಯಲ್ವಾ, ಇಲ್ಲಿ ಈ ಕೊನೆಗೆ ಮಾತ್ರ ಇಟ್ಕೋಬೇಕಾಗತ್ತೆ. ಇಲ್ಲಿ ವಿ ಶೇಪ್ ಅಂದರೆ ಕರೆಕ್ಟಾಗಿ ತಿರುಗಿದ್ರೇ ಕರೆಕ್ಟಾಗಿ ಬರೋದು ವಿ ಶೇಪು. ಇಲ್ಲಿ ಫ್ರಿಲ್ ಥರನೇ ಇಟ್ಕೋಬೇಕು.
ನೋಡಿ ಅಷ್ಟು ಪೀಸ್ ಉಳ್ಕೊಂಡ್ವಲ್ಲ, ಇಷ್ಟು ಬೇಕಿದೆ. ನೋಡಿ ಇಲ್ಲಿ ವಿ ಶೇಪ್ಗೆ ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಮಂದ ಇದೆ ಇದು, ಸ್ಕೂಲ್ ಯೂನಿಫಾರ್ಮ್ ಅಲ್ವಾ. ಈ ಪೀಸ್ ಎಲ್ಲ ಎಕ್ಸ್ಟ್ರಾ ಇರೋದೆಲ್ಲ ನಾವು ಜೋಡಿಸ್ಕೊಂಡಿದ್ದೀವಲ್ಲ ಇವಾಗ, ಇದನ್ನು ಫೋಲ್ಡ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ವಿಡಿಯೋ ಲೆಂತ್ ಆದ್ರೂ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈ ಹೊಸಬ್ರಿಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಸ್ಕೂಲ್ ಯೂನಿಫಾರ್ಮು, ಶರ್ಟ್ ಹೊಲಿಬೇಕು, ಸ್ಕರ್ಟ್ ಹೊಲಿಬೇಕಂದ್ರೆ ಏನೋ ಭಯ ಪಟ್ಬಿಡ್ತಾ ಇರ್ತಾರೆ. ನೋಡಿ ಇವಾಗ ಇಲ್ಲಿ ಮೇಲೆ ಒಂದು ಹೊಲಿಗೆ ಹಾಕಿದ್ದೀವಿ ಅಷ್ಟೇ. ಇದನ್ನು ಇವಾಗ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಒಳಗಡೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ವಿ ಶೇಪ್ ಬಂದಿದೆಯಲ್ವಾ, ನೀಟಾಗಿ ಇದೇ ಶೇಪ್ ಪ್ರಕಾರನೇ ಇಟ್ಕೋಬೇಕು. ಈ ಕೊನೆಗೆ ಬಂದಾಗ ನೋಡಿ, ಇದನ್ನು ಅಷ್ಟೇ ಒಳಗಡೆ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಫಿನಿಶ್ ಮಾಡಬೇಕು. ತುಂಬ ಮಂದ ಬರುತ್ತಲ್ವಾ, ಅದಕ್ಕೆ ದಾರ ಕಟ್ಟಾಗ್ತಾ ಇದೆ. ನೋಡಿ ನೆಕ್ಗೆ ಎಷ್ಟು ಫಿನಿಶಿಂಗ್ ಬಂದಿದೆ. ಇವಾಗ ಇದಕ್ಕೂ ಒಂದು ಹೊಲಿಗೆ ಹಾಕ್ಬಿಡೋಣ.
ಇದು ಎಲ್ಲನೂ ಫಿನಿಶ್ ಆಗಿದೆ. ಇವಾಗ ಈ ಥರ ಫಿನಿಶಿಂಗ್ ಬಂದಿದೆ ನೋಡಿ. ಸುತ್ತೂ ಹೊಲಿಗೆ ಹಾಕಿದ್ದೀನಿ. ನೆಕ್ ಪೋರ್ಷನ್ನು ಈ ಥರ ಬಂದಿದೆ, ಸೈಡು ಈ ಥರ ಬಂದಿದೆ ನೋಡಿ. ನೋಡಿ ನೆಕ್ಕು ಕೂಡ ಅಷ್ಟೇ ಜಾಸ್ತಿನೂ ಬಿಡ್ತಾಗಿಲ್ಲ. ಈ ಥರ ಡೀಪೂ ಜಾಸ್ತಿ ಆಗಿರಲ್ಲ. ಚಿಕ್ಕ ಮಕ್ಕಳಲ್ವ, ಜಾಸ್ತಿ ಡೀಪುಗಳು ಏನೋ ಚೆನ್ನಾಗಿರಲ್ಲ. ಇವಾಗ ಇಲ್ಲಿ ಡಾಟ್ಸ್ ಇಟ್ಕೊಂಡಿದ್ದೀನಲ್ವ, ಇಲ್ಲಿ ಸರಿಯಾಗಿ ಟಕ್ಸ್ ಇಡೋಣ. ಈ ಶೋಲ್ಡರ್ ಸ್ಟ್ರೈಟ್ ಬರಬೇಕಾಗುತ್ತೆ ಟಕ್ಸು. ಹಿಂಗೆ ಹಿಂದೆ ಕೂಡ ಅಷ್ಟೇ. ಟಕ್ಸ್ ಇವೆಲ್ಲ ಹೊಲ್ದಿದ್ದಾಯ್ತಲ್ವ. ಇವಾಗ ಬೆಲ್ಟ್ ಪೀಸ್ ಹೊಲಿಯೋಣ. ಈ ಥರ ಸೈಜ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ನೋಡಿ. ಇಲ್ಲಿ ಬೆಲ್ಟ್ ಹಾಕ್ಲಿಕ್ಕೆ ಅಂತ ಲೂಪ್ಸ್ ಬರುತ್ತೆ. ಅವನ್ನು 4, ಫ್ರಂಟ್ 2, ಬ್ಯಾಕ್ 2 ಇಟ್ಕೋಬೇಕಾಗತ್ತೆ. 4 ಬೇಕು. ಕಟ್ ಮಾಡ್ಕೊಳ್ಳೋಣ. ಇದು ಅಗಲ ಬಂದು 2 ಇಂಚ್ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ಒಂದು 5 ಇಂಚ್ ತೊಗೊಳ್ಳೋಣ. ನೋಡಿ, 4 ಪೀಸು ತೊಗೊಂಡಿದ್ವಲ್ವ. ಇವಾಗ ಇದನ್ನು ಹೊಲ್ಕೊಳ್ಳೋಣ. ಈ ಥರ ಬರುತ್ತೆ. ನೋಡಿ, ಈ ಸೈಡು ಒಂದು ಹುಡುಗಿ ಹಾಕಬೇಕು. ಈ ಥರ 2 ಕಡೆ ಒಂದು ಹುಡುಗಿ ಹಾಕ್ಕೋಬೇಕಾಗತ್ತೆ. ನೋಡಿ, ಇದೇ ಥರ ಈ 4 ರೆಡಿ ಮಾಡ್ಕೊಳ್ಳೋಣ. ನಾವು ಈ ಬೆಲ್ಟು ಪಾರ್ಟ್ ಹೊಲಿಯೋಕೆ ಮೊದಲೇ ಇದನ್ನು ಜೋಡಿಸ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಇರುತ್ತೆ. ನೋಡಿ, ಇಲ್ಲಿ ಟಕ್ಸ್ ಇಟ್ಟಿದೆಯಲ್ಲ, ಇಲ್ಲೊಂದು, ಇಲ್ಲೊಂದು ಮೊದಲೇ ಇಟ್ಕೊಂಡ್ಬಿಟ್ರೆ ನಮಗೆ ಹೊಲಿಯೋದು ಈಸಿ ಅನಿಸುತ್ತೆ. ಇವಾಗ ಈ ಬೆಲ್ಟ್ ಪಾರ್ಟು ಹೊಲ್ಕೊಳ್ಳೋಣ. ನೋಡಿ, ಕೆಳಗಡೆಯಿಂದ ಒಂದು ಪೀಸ್, ಮೇಲೆ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚಷ್ಟು ಹೊಳ್ಕೋಬೇಕಾಗತ್ತೆ.
ಎಕ್ಸ್ಟ್ರಾ ತೆಗೆದುಬಿಡೋಣ. ಅದು ನೋಡಿ ಈ ಥರ ಬರುತ್ತೆ ಲೂಸ್. ಮುಂದೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಬೋದು. ಒಂದು ಸ್ವಲ್ಪ ಈ ಥರ ಲೂಸ್ ಬಿಟ್ಕೋಬೇಕಾಗತ್ತೆ, ಮತ್ತೆ ಕಟ್ ಮಾಡೋಣ. ಇವಾಗ ಹಿಂದೇನು ಇದೇ ಥರ ಫಿನಿಶ್ ಮಾಡ್ಕೊಂಡ್ಬಿಡೋಣ. ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಉಳ್ಕೊಳ್ಳೋಣ. ಅಲ್ಲಿ ಫ್ರಂಟು ಬ್ಯಾಕು ಈ ಥರ ಬೆಲ್ಟ್ ಇಟ್ಕೊಂಡಿದ್ದಾಗಿದೆಯಲ್ವ, ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಂಬಿಡೋಣ ಫಸ್ಟಿಗೆ. ನಾವು ಈ ಥರ ಹೊಳ್ಕೊಳ್ಳೋದ್ರಿಂದ ಇದು ಗಟ್ಟಿ ಇರುತ್ತೆ, ಹೋಗೋದೇ ಇಲ್ಲ, ಬೇಗ ಹೊರಟೋಗ್ತಾ ಇರ್ತವೆ. ಇವು ಮೇಲೇ ಜಾಯಿಂಟ್ ಮಾಡಿದ್ರೆ ಬೇಗ ಹೋಗ್ತವೆ ನೋಡಿ. ಈ ಥರ ಒಳಗಡೆ ಹಾಕ್ಬಿಟ್ರೆ ಹೋಗೋದೇ ಇಲ್ಲ. ಈ ಥರ ಮೇಲೇ ಇರಬೇಕು. ಇವಾಗ ಈ ಎರಡು ಸೆಂಟ್ರಿಗೆ ಈ ಥರ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ. ಇದಕ್ಕೂ ಅಷ್ಟೇ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಇವಾಗ ತೆಗೆದುಬಿಟ್ಟು ಸೆಂಟ್ರಿಗೆ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ. ಈ ಥರ ಕಟ್ಟಿಂಗ್ ಇಟ್ಕೊಳ್ಳೋದು. ನೋಡಿ, ಇದು ಸ್ವಲ್ಪ ಈ ಥರ ಲೂಸಾಗಿ ಹೊಳ್ಕೋಬೇಕಾಗುತ್ತೆ. ಇಲ್ಲೊಂದು ಹೊಲಿಗೆ ಹಾಕ್ಕೊಂಬಿಡೋಣ ಫಸ್ಟಿಗೆ. ಎಕ್ಸ್ಟ್ರಾ ಇರೋದು ತೆಗೆದು ಬಿಡೋದು. ಇವಾಗ ಈ ಥರ ಲಂಗ ಪಟ್ಟು ಕಟ್ ಮಾಡಿದ್ಯಲ್ವ, ಇದನ್ನೇ ಈ ಟೈಮಲ್ಲಿ ಜೋಡಿಸ್ಕೋಬೇಕು. ನೋಡಿ, ನಾವು 4 ಮಡತೆ ಹಾಕಿದ್ವಲ್ವ, ಇವಾಗ 2 ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸೆಂಟ್ರಿಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪೀಸ್ ಸಪ್ರೇಟ್ ಮಾಡಿದ್ದೀನಿ. ಒಂದನ್ನು ಈ ಥರ ಸೆಂಟ್ರಿಗೆ ಮಾರ್ಕ್ ಮಾಡಿದ್ನಲ್ವ, ಇದನ್ನು ಎತ್ಕೊಂಡು ಇಲ್ಲಿ ಒಂದು ಪೀಸ್ ಹಿಂದೆ ತೆಗೆದುಬಿಟ್ಟಿದ್ದೀನಿ. ನೋಡಿ, ನಾವು ಇದಕ್ಕೆ ಮಾತ್ರ ಇವಾಗ ಫ್ರಿಲ್ಸ್ ಇಟ್ಕೋಬೇಕಾಗುತ್ತೆ.
ಅರ್ಧ ಇಂಚಷ್ಟು ಇಲ್ಲಿ ಹೊಡ್ಕೋಬೇಕು. ನೋಡಿ ಈ ಥರ ಒಂದೇ ಮೀಡಿಯಮ್ ಸೈಜು ಫ್ರಿಲ್ಸ್ ಇಟ್ಕೋಬೇಕಾಗತ್ತೆ. ನೋಡಿ ಫ್ರಿಲ್ಸ್ ಇಟ್ಕೊತಾ ಇದ್ದೀನಿ. ನೋಡಿ ಕಟಿಂಗು ಎರಡು ಒಂದೇ ಹತ್ರಕ್ಕೆ ಬರಬೇಕು. ನೋಡಿ ಬಂದಿದೆ ಅಲ್ವಾ? ನೋಡಿ ಈ ಥರ ಎಲ್ಲನೂ ಒಂದೇ ಸಮನಾಗಿ ಫ್ರಿಲ್ಸ್ ಇಟ್ಕೋಬೇಕಾಗತ್ತೆ. ಇವಾಗ ಫ್ರಿಲ್ಸ್ ಇಟ್ಕೊಂಡಾದ್ಮೇಲೆ ನಾವು ಈ ಕಡೆ ಒಂದು ಪೀಸ್ ಎಕ್ಸ್ಟ್ರಾ ಹಾಕಿದ್ವಲ್ಲ, ಇದನ್ನು ಈ ಕಡೆ ಇಟ್ಕೊಂಡು ಹೊಳ್ಕೊಂಡ್ಬಿಡ್ಬೇಕು. ನೋಡಿ ಇವೆರಡು ಇಟ್ಕೊಂಡು ಒಂದೊಂದು ಹಾಕೊಂಡ್ಬಿಡೋಣ.